ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾವಿವತ್ತು ಮಾಡ್ತಿರೋ ರೆಸಿಪಿ ಬಂದ್ಬಿಟ್ಟು ವಾಂಗಿ ಬಾತ್. ಇದನ್ನು ಹೆಂಗೆ ಮಾಡೋದು ಅಂತ ನಾವಿವತ್ತು ವೀಡಿಯೋದಲ್ಲಿ ನಿಮಗೆ ಶೇರ್ ಮಾಡ್ತಾಯಿದ್ದೀವಿ. ಪ್ಲೀಸ್ ಫಸ್ಟಿಂದ ಕಂಪ್ಲೀಟಾಗಿ ವೀಡಿಯೋನ ನೀವು ನೋಡಿ. ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ ಬದನೆಕಾಯಿ, ಉದ್ದಕ್ಕಿರೋ ಬದನೆಕಾಯಿನ ಹೆಚ್ಕೊಂಡು ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ವಾಂಗಿ ಬಾತ್ ಪೌಡರ್ ಬಂದ್ಬಿಟ್ಟು MTR ವಾಂಗಿ ಬಾತ್ ಮಸಾಲ ಪೌಡರ್ ಯೂಸ್ ಮಾಡ್ತಾಯಿದ್ದೀವಿ. ಮತ್ತು ಒಗ್ಗರಣೆಗೆ ಕರಿಬೇವಿನ ಸೊಪ್ಪು, ಒಣಗಿದ ಮೆಣಸಿನ್ಕಾಯಿ, ಗೋಡಂಬಿ, ಕಡಲೆಬೇಳೆ, ಇದು ಕಡಲೆಕಾಯಿ ಬೀಜ ಮತ್ತು ಬೆಲ್ಲ, ಅರಿಶಿನ ಪುಡಿ ಮತ್ತು ಸಾಸಿವೆ. ಬೆಲ್ಲ ಆಪ್ಷನಲ್ಲು, ಬಟ್ ಯೂಸ್ ಮಾಡಿದ್ರೆ ಚೆನ್ನಾಗಿರುತ್ತೆ, ಟೇಸ್ಟು, ಯೂಸ್ ಮಾಡಿ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಣಸೆಹಣ್ಣು ಬಿಸಿ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಹುಣಸೆಹಣ್ಣು ಗೊಜ್ಜನ್ನ ತೊಗೋತೀವಿ. ಸೊ ಫಸ್ಟ್ ಬಂದುಬಿಟ್ಟು ಬಾಣಲೆಗೆ ನೀವು ಎಣ್ಣೆ ಹಾಕ್ಕೊಳ್ಳಿ. ಒಂದು 4 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಎಣ್ಣೆ ಕಾದಾದಮೇಲೆ ಇದಕ್ಕೆ ಸಾಸಿವೆ 1 ಟೇಬಲ್ ಸ್ಪೂನ್ ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡಿಬೇಕು. ಸಿಡಿದಾದ್ಮೇಲೆ ನೀವು ಇದಕ್ಕೆ ಕಡಲೆಬೇಳೆ ಒಂದು 3 to 4 ಟೇಬಲ್ ಸ್ಪೂನ್ ಕಡಲೆಬೇಳೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ಕಡಲೆಕಾಯಿ ಬೀಜ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ನೀವು ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಫ್ರೈ ಆದಾಗ ಮಾತ್ರ ನಿಮಗೆ ಕಡಲೆ ಬೀಜ ಮತ್ತು ಇದು ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಸೊ ನೋಡ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಫ್ರೈ ಆದಮೇಲೆ ನೀವು ಇದಕ್ಕೆ ಗೋಡಂಬಿ ಹಾಕೋತಾ ಇದ್ದೀವಿ. ಇರೋರು ಹಾಕ್ಕೋಬೋದು, ಇಲ್ಲ ಅಂದ್ರೂ ಪರವಾಗಿಲ್ಲ, ಆಪ್ಷನಲ್ಲು. ಮತ್ತು ಒಣಗಿದ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಗೋಡಂಬಿ ಚೆನ್ನಾಗಿರುತ್ತೆ ಟೇಸ್ಟ್, ಆಪ್ಷನಲ್ಲು. ತಿನ್ನಬೇಕಾದ್ರೆ ನಿಮಗೆ ಚೆನ್ನಾಗಿ ಅನಿಸುತ್ತೆ ಅಂತ ಹಾಕ್ತಾ ಇರೋದು. ಬೇಕಾದವರು ಹಾಕ್ಕೋಬೋದು, ಇಲ್ಲಾಂದರೆ ಬೇಡ, ನಿಮ್ಮ ಇಷ್ಟ. ಇದು ಫ್ರೈ ಆದಮೇಲೆ ಬದನೆಕಾಯಿನ ನಾವು ನೀರಲ್ಲಿ ನೆನೆಸಿದ್ವಲ್ಲ, ನೀರೆಲ್ಲ ತೆಗೆದ್ಬಿಟ್ಟು ಬರೀ ಬದನೆಕಾಯಿನ ಹಾಕ್ಕೋತಾ ಇದ್ದೀವಿ. ನೀರಲ್ಲಿ ಯಾಕೆ ನೆನೆಸ್ತೀವಿ ಅಂದರೆ ಅದು ಕಪ್ಪಾಗೋಗುತ್ತಲ್ಲ, ಸೊ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀವಿ. ಇದನ್ನು ಚೆನ್ನಾಗೆ ಫ್ರೈ ಮಾಡ್ಕೋಬೇಕು. 1-2 ಮಿನಿಟ್ಸ್ ಹಂಗೆ ಒಗ್ಗರಣೆಯಲ್ಲಿ ಹಂಗೆ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡಿಕೊಂಡು ಇದಕ್ಕೆ ಒಂದು ಪ್ಲೇಟ್ನ ನೀವು ಮುಚ್ಚಿ ಒಂದು 5 ಮಿನಿಟ್ಸ್ ಬಿಟ್ಬಿಡಬೇಕು. ಮತ್ತು ಇದಕ್ಕೆ ನಾವು ಇವಾಗ ಇದೆಲ್ಲ ಹಾಕಬೇಕು. ಅರಿಶಿನ ಪುಡಿ, ಅರಿಶಿನ ಒಳ್ಳೆಯದು, ಎಲ್ಲ ಇಂಡಿಯನ್ ಫುಡ್ಗೂ ನಾವು ಯೂಸ್ ಮಾಡ್ತೀವಿ ಆಲ್ಮೋಸ್ಟು. ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಉಪ್ಪು ಹಾಕಿದ್ರಾಗ ವೆಜಿಟೇಬಲ್ಸ್ ಬೇಗ ಬೇಯುತ್ತಲ್ವ, ಸೊ ಉಪ್ಪು ಹಾಕ್ಕೊತಾ ಇದ್ದೀವಿ. ಇವಾಗೆ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇದ್ದಾಗ ಹಂಗೆ ಅದು ಬದನೆಕಾಯಿ ಎಲ್ಲ ಬೇಯೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಹುಣಸೆಹಣ್ಣು ಗೊಜ್ಜು, ಹುಣಸೆಹಣ್ಣ ನೆನೆಸಿಟ್ಕೊಂಡಿದ್ವಲ್ಲ, ಇವಾಗ ಗೊಜ್ಜನ್ನ ಹಾಕ್ತಾಯಿದ್ದೀವಿ. ಗೊಜ್ಜನ್ನ ಹಾಕಿ ಇದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡೋಕ್ಕೆ ಬಿಟ್ಬಿಡ್ಬೇಕು ನೀವು. ಹಂಗೆ ಬದನೆಕಾಯಿ ಎಲ್ಲ ಬೇಯಬೇಕಲ್ಲ, ಸೊ ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಇದು ವಾಂಗಿ ಬಾತ್ ಪೌಡರ್ ಹಾಕ್ತಾಯಿದ್ದೀವಿ. ಇವಾಗ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಾವೊಂದು 4 ಮೆಂಬರ್ಸ್ ಇದ್ದೀವಿ ಮನೇಲಿ. ಸೊ ನೀವು ಎಷ್ಟು ಬದನೆಕಾಯಿ ಹಾಕಿದ್ದೀರಾ ಆ ಕ್ವಾಂಟಿಟಿ ಮೇಲೆ ನೀವು ವಾಂಗಿ ಬಾತ್ ಪೌಡರ್ ಹಾಕ್ಕೊಳ್ಳಿ. ಆವಾಗ ಟೇಸ್ಟ್ ಗೊತ್ತಾಗುತ್ತಲ್ವ, ಎಷ್ಟು ಹಾಕಿದ್ರೆ ನಿಮಗೆ ಟೇಸ್ಟ್ ಸಿಗುತ್ತೆ ಅಂತ. ಅಲ್ಲಿವರೆಗೂ ಇದನ್ನು ಫ್ರೈ ಮಾಡಬೇಕು, ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ವಾಂಗಿ ಬಾತ್ ಪೌಡರ್ ಹಾಕಿದಾಗ ಚೆನ್ನಾಗಿರುತ್ತಲ್ವ. ನಾವು MTR ಯೂಸ್ ಮಾಡ್ತೀವಿ, ನೀವು ಯಾವುದಾದ್ರೂ ಯೂಸ್ ಮಾಡ್ಕೊಳ್ಳಿ, ಬಟ್ ನಾವು MTR ಪೌಡರ್ ಯೂಸ್ ಮಾಡೋದು. ಬೆಲ್ಲ ಹಾಕ್ತಾಯಿದ್ದೀವಿ. ಬೆಲ್ಲ ಕೂಡ ಆಪ್ಷನಲ್, ಬಟ್ ಪುಳಿಯೋಗರೆ ವಾಂಗಿ ಬಾತ್ಗೆಲ್ಲ ಹಾಕ್ತಾರೆ, ಚೆನ್ನಾಗಿರುತ್ತೆ. ಸೊ ಅಡಿಷ್ನಲ್ ಟೇಸ್ಟ್ ಬರುತ್ತೆ ನಿಮಗೆ ತಿನ್ನಬೇಕಾದ್ರೆ, ಅದಕ್ಕೆ ಹಾಕ್ಕೋದು. ಬೆಲ್ಲ ಒಳ್ಳೆಯದು ಹೆಲ್ತ್ಗೆ ಕೂಡ ಬೆಲ್ಲ. ಇದನ್ನು ಫ್ರೈ ಮಾಡೋಕ್ಕೆ ಬಿಟ್ಬಿಡಬೇಕು. ನೀವು ಸಿಮ್ಮಲ್ಲಿ ಇಟ್ಬಿಟ್ಟು
ಸ್ಟವ್ನ ಒಂದು 10 to 15 ಮಿನಿಟ್ಸ್ ನೀವು ಬಿಟ್ಬಿಡಬೇಕು. ಚೆನ್ನಾಗಿ ಬೇಯಬೇಕಲ್ವ, ಬದನೆಕಾಯಿ ಹಾಕಿದ್ದೀವಲ್ಲ, ಅಷ್ಟೇ ಫ್ರೆಂಡ್ಸ್. ಬದನೆಕಾಯಿ ಇವಾಗ ಬೆಂದಿದೆ. ಸ್ವಲ್ಪ ಕಲರೆಲ್ಲ ಚೇಂಜ್ ಆಗಿರುತ್ತೆ, ಬ್ರೌನ್ ಆಗಿರುತ್ತೆ. ಆ ಗ್ರೀನ್ ಇರುತ್ತೆ ಅಲ್ವಾ, ಅದು ಬ್ರೌನ್ ಆಗಿರುತ್ತೆ. ತುಂಬ ಬೆಂದೋದ್ರೂ ಚೆನ್ನಾಗಿರಲ್ಲ, ತಿನ್ನಬೇಕಾದ್ರೆ ಫುಲ್ ಸಾಫ್ಟಾಗಿ ಹೋಗಿರುತ್ತೆ. ಸೊ ಮೀಡಿಯಮಾಗಿ ನೋಡಿಕೊಂಡು ಹಾಕ್ಕೋಬೇಕು. ಇವಾಗ ನಾವು ಅನ್ನನ ಬೇಯಿಸಿ ಇಟ್ಕೊಂಡಿದ್ವಿ, ಅದನ್ನು ಇವಾಗ ಗೊಜ್ಜಿಗೆ ಮಿಕ್ಸ್ ಮಾಡ್ತಾಯಿದ್ದೀವಿ. ಅನ್ನ ಉದ್ರಾಗಿ ಮಾಡಿಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ, ಎಷ್ಟು ಬೇಕೋ ಅಷ್ಟು. ಇವಾಗ ಗೊಜ್ಜು ಕ್ವಾಂಟಿಟಿ ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೋಬೇಕು. ಹಿಂಗೆ ಮಿಕ್ಸ್ ಮಾಡ್ತಾ ಹೋಗಬೇಕು. ಮಿಕ್ಸ್ ಮಾಡ್ತಾ ನಿಮಗೆ ಜಾಸ್ತಿ ಅನಿಸಿದ್ರೆ ಗೊಜ್ಜು, ನೀವು ಇನ್ನೊಂದು ಕಪ್ಪಷ್ಟು ರೈಸ್ ಹಾಕ್ಕೋಬೋದು. ಸೊ ನೋಡ್ಕೊಂಡು ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇಷ್ಟೇ ಫ್ರೆಂಡ್ಸ್, ರೆಡಿಯಾಗಿದೆ ವಾಂಗಿ ಬಾತ್. ತುಂಬ ಟೇಸ್ಟಿಯಾಗಿರುತ್ತೆ ವಾಂಗಿ ಬಾತು. ನನಗಂತೂ ತುಂಬ ಇಷ್ಟ. ನೀವು ನೋಡಿ ಮನೇಲಿ ಟ್ರೈ ಮಾಡಿ. ಇವಾಗ ನಾವು ಇದನ್ನು ಸರ್ವಿಂಗ್ ಬೌಲ್ಗೆ ಹಾಕ್ಕೋತಾ ಇದ್ದೀವಿ. ಸರ್ವಿಂಗ್ ಬೌಲ್ಗೆ ಹಾಕ್ಕೊಂಡು ಅಷ್ಟೇ ಸರ್ವ್ ಮಾಡ್ತೀವಿ ಇವಾಗ. ಅಷ್ಟೇ ಫ್ರೆಂಡ್ಸ್, ರೆಡಿಯಾಗಿದೆ ವಾಂಗಿ ಬಾತ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಫ್ರೆಂಡ್ಸ್.